ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೂಪರ್ ಸ್ಟಡಿ ಐಕ್ಯೂಜಿಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ RRB ಗ್ರೂಪ್ ಡಿ 2025 9ನೇ ತಾರೀಕು ಏನ್ ನಡೀತಲ್ಲ ಫ್ರೆಂಡ್ಸ್, ಆ ಆಲ್ ಶಿಫ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಗಳ ಕುರಿತು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾನೆ ಫ್ರೆಂಡ್ಸ್. ಈ ಪ್ರಶ್ನೆಗಳು ಬಂದ್ಬಿಟ್ಟು 9ನೇ ತಾರೀಕು ಎಲ್ಲ ಶಿಫ್ಟ್ ನಲ್ಲಿ ಮಸ್ಟ್ ಅಂಡ್ ಶುಡ್ ಕೇಳಬಹುದು ಫ್ರೆಂಡ್ಸ್. ಆದ ಕಾರಣ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಲ್ಲ, ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ಗೆ ತಪ್ಪದೆ ಬೆಲ್ ಐಕಾನ್ ಎನೇಬಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕಂದ್ರೆ ಇದೇ ರೀತಿ ಕಂಟಿನ್ಯೂ ವಿಡಿಯೋ ಮಾಡ್ತಾ ಇರ್ತೀನಿ. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಪ್ರಶ್ನೆ 1, ಡಿಜಿಟಲ್ ಮೀಡಿಯಾ ಕಂಪನಿ ಮಾಕ್ ಎಂಟರ್ಟೈನ್ಮೆಂಟ್ ನ ಸಹ ಸಂಸ್ಥಾಪಕರು ಯಾರು? ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ, ವಿರಾಟ್ ಸೇಠ್ ಅವರು ಮಾಕ್ ಎಂಟರ್ಟೈನ್ಮೆಂಟ್ ನ ಸಹ ಸಂಸ್ಥಾಪಕರು ಆಗಿರ್ತಾರೆ ಫ್ರೆಂಡ್ಸ್. ಯಾವ್ದ್ರದ್ದು? ಡಿಜಿಟಲ್ ಮೀಡಿಯಾ ಕಂಪನಿದು. ಇನ್ನು ವಿವರಣೆ ಹೇಳ್ಬೇಕಪ್ಪ ಅಂತಂದ್ರೆ, ಈ ವಿರಾಟ್ ಸೇಠ್ ಅವರು ಏನಿದಾರಲ್ಲ ಫ್ರೆಂಡ್ಸ್, ಈ ಕಂಪನಿಯ ಸಹ ಸಂಸ್ಥಾಪಕರು ಆಗಿರ್ತಾರೆ. ಯಾವ ಸಹ ಕಂಪನಿ? ಡಿಜಿಟಲ್ ಮೀಡಿಯಾ ಕಂಪನಿ. ಇವರು ಸಿಇಒ ಆಗಿ, ಅಂದ್ರೆ ಸಿಇಒ ಅಂದ್ರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಅಂದ್ರೆ ಸಿಇಒ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇವರು ಪ್ರಸಿದ್ಧ ಯೂಟ್ಯೂಬರ್ ರಣವೀರ್ ಅಲಹಾಬಾದಿಯ ಸಹ ಸಂಸ್ಥಾಪಕರು ಆಗಿರ್ತಾರೆ. ಎದುರದು? ಈ ಡಿಜಿಟಲ್ ಮೀಡಿಯಾ ಕಂಪನಿದು. ಮತ್ತು ಇದು ಬಂದ್ಬಿಟ್ಟು ಮುಂಬೈ ಮೂಲದ ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್ ಮತ್ತು ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಆಗಿರ್ತದೆ. ಯಾವುದು? ಡಿಜಿಟಲ್ ಮೀಡಿಯಾ ಕಂಪನಿ. ಇದು 2017-18ರ ಅವಧಿಯಲ್ಲಿ ಇದನ್ನ ಸ್ಥಾಪಿಸಲಾಯಿತು. ಯಾವುದನ್ನ? ಡಿಜಿಟಲ್ ಮೀಡಿಯಾ ಕಂಪನಿನ. ಈ ಪ್ರಶ್ನೆಗಳು ಬಂದ್ಬಿಟ್ಟು ಅತಿ ಉಪಯುಕ್ತವಾಗಿದೆ ಫ್ರೆಂಡ್ಸ್. ಈ 9ನೇ ತಾರೀಕು ಎಲ್ಲ ಶಿಫ್ಟ್ ನಲ್ಲಿ ಕೇಳಬಹುದು. ಅದಕ್ಕೆ ಒಂದಿಷ್ಟು ಕ್ವಶನ್ ರೆಡಿ ಮಾಡ್ಕೊಂಡು ನಿಮ್ ಮುಂದೆ ತಂದಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಫ್ರೆಂಡ್ಸ್. ಯಾಕಂದ್ರೆ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ, ನಿಮ್ಗೆ ಎಕ್ಸಾಮ್ ನಲ್ಲಿ ಹೆಲ್ಪ್ ಆದ್ರೂ ಆಗ್ಬೋದು ಫ್ರೆಂಡ್ಸ್. ಪ್ರಶ್ನೆ 2, ಜುಲೈ 26, 2025ರಂದು ಭಾರತದಲ್ಲಿ ಯಾವ ಪ್ರಮುಖ ರಾಷ್ಟ್ರೀಯ ದಿನವನ್ನ ಆಚರಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ, ಕಾರ್ಗಿಲ್ ವಿಜಯ ದಿವಸವನ್ನ ಜುಲೈ 26ರಂದು ಆಚರಿಸಲಾಯಿತು. ಇನ್ನು ವಿವರಣೆ ಏನಪ್ಪಾ ಅಂತಂದ್ರೆ, ಪ್ರತಿ ವರ್ಷ ಏನ್ ಮಾಡ್ತಾರಪ್ಪ ಅಂದ್ರೆ ಜುಲೈ 26ರಂದ ಕಾರ್ಗಿಲ್ ವಿಜಯ ದಿವಸವನ್ನ ಆಚರಿಸ್ತಾರೆ. ಇದು ಎಲ್ಲರಿಗೂ ಗೊತ್ತಿರುತ್ತೆ. ಮತ್ತು 2025ರಲ್ಲಿ 26ನೇ ವಾರ್ಷಿಕೋತ್ಸವವಾಗಿ ಆಚರಿಸಲಾಯಿತು. ಅಂದ್ರೆ ಈ ಕಾರ್ಗಿಲ್ ವಿಜಯೋತ್ಸವ ದಿವಸ ಏನಿದೆ ಫ್ರೆಂಡ್ಸ್, ಇದು 26ನೇ ವಾರ್ಷಿಕ ವಿಜಯೋತ್ಸವನ ಆಚರಿಸ್ತಾರೆ. 1999ರೊಳಗ ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನದ ಒಳನುಸುಳುಕೋರರ ವಿರುದ್ಧ ಭಾರತೀಯ ಸೇನೆ ಸಾಧಿಸಿದ ವಿಜಯ, ಅದುವೇ ಆಪರೇಷನ್ ವಿಜಯ ನೋಡಿ ಫ್ರೆಂಡ್ಸ್. ಅಂದ್ರೆ ಇವರು ಪಾಕಿಸ್ತಾನದ ವಿರುದ್ಧ ಹೋರಾಡಿ ಮಾಡಿರ್ತಾರೆ ಫ್ರೆಂಡ್ಸ್. ಆ ಕಾರಣಕ್ಕೆ ಆಪರೇಷನ್ ವಿಜಯ ಅಂತ ಇವರಿಗೆ ಹೆಸರು ಇಟ್ಟಿರ್ತಾರೆ. ಇದು ಆಪರೇಷನ್ ವಿಜಯದ ಯಶಸ್ಸಿನ ಸ್ಮರಣಾರ್ಥ ದಿನವಾಗಿ ಆಚರಣೆ ಮಾಡ್ತಾರೆ. 2025ರ ಪ್ರಮುಖ ಕಾರ್ಯಕ್ರಮವು ಲಡಾಖ್ನ ದ್ರಾಸ್ನಲ್ಲಿರುವ ಕಾರ್ಗಿಲ್ ವಾರ್ ಮೆಮೋರಿಯಲ್ ನಲ್ಲಿ ನಡೆಯುತ್ತೆ. ಅಂದ್ರೆ 2025ರೊಳಗ ಇದು ಕಾರ್ಗಿಲ್ ವಿಜಯ ದಿವಸ, ಇದು ಲಡಾಖ್ನ ದ್ರಾಸ್ ನಗರದಲ್ಲಿ ನಡೆಯುತ್ತೆ ಫ್ರೆಂಡ್ಸ್. ಸೇನಾ ಮುಖ್ಯಸ್ಥರು ಜನರಲ್ ಉಪೇಂದ್ರ ದ್ವಿವೇದಿ ಅವರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಯಾರು? ಉಪೇಂದ್ರ ದ್ವಿವೇದಿ ಅವರು. ಇನ್ನು ಪ್ರಶ್ನೆ 3, ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವದ ಅತಿ ಎತ್ತರದ ರೈಲ್ವೆ ಅರ್ಚ್ ಬ್ರಿಡ್ಜ್ ಅನ್ನ ಎಲ್ಲಿ ಉದ್ಘಾಟಿಸ್ತಾರಪ್ಪ ಅಂತಂದ್ರೆ, ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ, ಜಮ್ಮು ಕಾಶ್ಮೀರದಲ್ಲಿ ಉದ್ಘಾಟನೆ ಮಾಡ್ತಾರೆ. ಇನ್ನು ವಿವರಣೆ ಏನಪ್ಪಾ ಅಂದ್ರೆ, ಈ ಸೇತುವೆ ಬಂದ್ಬಿಟ್ಟು ಚಿನಾಬ್ ರೈಲ್ವೆ ಬ್ರಿಡ್ಜ್ ಇದಾಗಿರುತ್ತೆ ಫ್ರೆಂಡ್ಸ್. ಯಾವುದು? ನರೇಂದ್ರ ಮೋದಿ ಉದ್ಘಾಟನೆ ಮಾಡಿದ್ದು. ಇದು ಜಮ್ಮು ಮತ್ತು ಕಾಶ್ಮೀರದ ರಿಯಾಸ್ ಜಿಲ್ಲೆಯಲ್ಲಿ ಚಿನಾಬ್ ನದಿಯ ಮೇಲೆ ನಿರ್ಮಿಸಲಾಗುತ್ತೆ. ಅಂದ್ರೆ ಇದು ಚಿನಾಬ್ ನದಿಯ ಮೇಲೆ ಈ ಸೇತುವೆಯನ್ನ ನಿರ್ಮಾಣ ಮಾಡಿರ್ತಾರೆ. ಇದರ ಎತ್ತರ ನದಿಯ ತಳದಿಂದ ಸುಮಾರು 359 ಮೀಟರ್ ಎತ್ತರ ಇದೆ ಫ್ರೆಂಡ್ಸ್. ಇದು ಪ್ಯಾರಿಸ್ನ ಎಫೆಲ್ ಟವರ್ ಗಿಂತಲೂ ಅಂದ್ರೆ 330 ಮೀಟರ್ ಎತ್ತರವಾಗಿದೆ. ಅಂದ್ರೆ ಇದು ಪ್ಯಾರಿಸ್ನ ಎಫೆಲ್ ಟವರ್ ಗಿಂತ ಎತ್ತರವಾಗಿದೆ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಚಿನಾಬ್ ರೈಲ್ವೆ ಸೇತುವೆ ಮಾದರಿ ಚಿತ್ರಣ ಇಲ್ಲಿದೆ ನೋಡಿ ಫ್ರೆಂಡ್ಸ್. ಈ ರೀತಿಯಾಗಿ ಇದ್ರದ್ದು ಬಿಲ್ಡ್ ಮಾಡಿರ್ತಾರೆ. ಇದನ್ನ ನರೇಂದ್ರ ಮೋದಿ ಅವರು ಉದ್ಘಾಟನೆಯನ್ನ ಮಾಡ್ತಾರೆ ಫ್ರೆಂಡ್ಸ್. ಇನ್ನು ಪ್ರಶ್ನೆ 4, ಬಿಹಾರ್ ವಿಧಾನಸಭಾ ಚುನಾವಣೆ 2025ರಲ್ಲಿ ಎಐಎಂಐಎಂ ಅಂದ್ರೆ ಎಐಎಂಐಎಂ ಪಕ್ಷವು ಎಷ್ಟು ಸ್ಥಾನವನ್ನು ಗೆದ್ದಿತ್ತಪ್ಪ ಅಂದ್ರೆ ಆಪ್ಷನ್ ನಂಬರ್ ಬಿ, 5 ಸ್ಥಾನವನ್ನ ಗೆಲ್ಲುತ್ತದೆ. ಇನ್ನು ವಿವರಣೆ ಹೇಳ್ಬೇಕಪ್ಪ ಅಂದ್ರೆ 2025ರ ಬಿಹಾರ್ ವಿಧಾನಸಭಾ ಚುನಾವಣೆಯಲ್ಲಿ ಎಐಎಂಐಎಂ ಅಂದ್ರೆ ಅಸುದ್ದೀನ್ ಓವೈಸಿ ಸಂಸ್ಥೆ, ಅಂದ್ರೆ ಅಸುದ್ದೀನ್ ಓವೈಸಿ ಅವರು ಸ್ಥಾಪಿಸಿದ ಪಕ್ಷ ಈ ನಿಮ್ ಪಕ್ಷ ಆಗಿರುತ್ತೆ ಫ್ರೆಂಡ್ಸ್. ಇದು ಮತ್ತು HAM ಅಂದ್ರೆ ಹಿಂದೂಸ್ತಾನ್ ಅವಾಮ್ ಮೋರ್ಚಾ ಅವರು ತಲಾ 5 ಸ್ಥಾನಗಳನ್ನ ಇಲ್ಲಿ ಗೆಲ್ತಾರೆ ಫ್ರೆಂಡ್ಸ್. ಎಐಎಂಐಎಂ ಬಂದ್ಬಿಟ್ಟು ಪಕ್ಷವು ವಿಶೇಷವಾಗಿ ಸೀಮಾಂಚಲ್ ಪ್ರದೇಶದಲ್ಲಿ ಉತ್ತಮ ಪ್ರದರ್ಶನವನ್ನ ಕಾಣುತ್ತೆ. ಅಂದ್ರೆ ಇದು ಸೀಮಾಂಚಲ್ ಪ್ರದೇಶದಲ್ಲಿ ಉತ್ತಮ ಪ್ರದರ್ಶನ ಇದು ನಿಮ್ ಪಕ್ಷ ಪ್ರದರ್ಶನವನ್ನ ಕಾಣುತ್ತೆ.
ಬಿಜೆಪಿ ಬಂದ್ಬಿಟ್ಟು 89 ಪಡೆದುಕೊಂಡ್ರೆ ಜೆಡಿಯು ಬಂದ್ಬಿಟ್ಟು 85, RDG ಬಂದ್ಬಿಟ್ಟು 25 ಸ್ಥಾನವನ್ನ ಪಡೆದುಕೊಳ್ಳುತ್ತೆ ಫ್ರೆಂಡ್ಸ್. ಪ್ರಶ್ನೆ 5, ಚಾಂಪಿಯನ್ಸ್ ಟ್ರೋಫಿ 2025ರಲ್ಲಿ 165 ರನ್ ಗಳಿಸಿ ವೈಯಕ್ತಿಕ ಸ್ಕೋರ್ ಮಾಡಿದ ಆಟಗಾರ ಯಾರಪ್ಪ ಅಂತಂದ್ರೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ, ಬೆನ್ ಡ್ಯಾಕೆಟ್. ಬೆನ್ ಡ್ಯಾಕೆಟ್ ಬಂದ್ಬಿಟ್ಟು ಚಾಂಪಿಯನ್ಸ್ ಟ್ರೋಫಿಯಲ್ಲಿ 2025ರಲ್ಲಿ 165 ರನ್ ವೈಯಕ್ತಿಕ ಸ್ಕೋರ್ ಅನ್ನು ಮಾಡಿದ ಆಟಗಾರ ಆಗಿರ್ತಾನೆ. ಇನ್ನು ಇವರ ಬಂದ್ಬಿಟ್ಟು ಇಂಗ್ಲೆಂಡಿನ ಬ್ಯಾಟರ್ ಬೆನ್ ಡ್ಯಾಕೆಟ್. ಡ್ಯಾಕೆಟ್ ಬಂದ್ಬಿಟ್ಟು ಆಸ್ಟ್ರೇಲಿಯಾ ವಿರುದ್ಧದ ಪಂದ್ಯದಲ್ಲಿ 143 ಎಸೆತಗಳಲ್ಲಿ 165 ರನ್ಗಳನ್ನ ಇವರು ಬಾರಿಸ್ತಾರೆ. ನಂತರ ಅಫ್ಘಾನಿಸ್ತಾನದ ಇಬ್ರಾಹಿಂ ಜದ್ರಾನ್ ಬಂದ್ಬಿಟ್ಟು ಇಂಗ್ಲೆಂಡ್ ವಿರುದ್ಧ 177 ರನ್ ಗಳಿಸಿ ಈ ದಾಖಲೆಯನ್ನ ಮುರಿತಾರೆ ಫ್ರೆಂಡ್ಸ್. ಯಾರು? ಇಬ್ರಾಹಿಂ ಜದ್ರಾನ್ ಅವರು. ಇನ್ನು ಪ್ರಶ್ನೆ 6, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಡಿಫೆನ್ಸ್ PSU ಭವನ ಎಲ್ಲಿ ಉದ್ಘಾಟನೆ ಮಾಡ್ತಾರಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ, ನವದೆಹಲಿಯಲ್ಲಿ ಈ PSU ಭವನವನ್ನ ಉದ್ಘಾಟನೆ ಮಾಡ್ತಾರೆ. ಇನ್ನು ವಿವರಣೆ ಬಂದ್ಬಿಟ್ಟು ನವದೆಹಲಿಯು ವರ್ಲ್ಡ್ ಟ್ರೇಡ್ ಸೆಂಟರ್ ಅಂದ್ರೆ ನವರೋಜಿ ನಗರದಲ್ಲಿ ಈ ರಕ್ಷಣಾ ಸಚಿವರು ಇದನ್ನ ಉದ್ಘಾಟನೆ ಮಾಡ್ತಾರೆ. ಯಾವುದು? ಡಿಫೆನ್ಸ್ PSU ಅನ್ನ. ಇನ್ನು ದೇಶದ ಎಲ್ಲಾ ಡಿಫೆನ್ಸ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಂದ್ರೆ DPSU ಬಂದ್ಬಿಟ್ಟು ಇದ್ರದ್ದು ಲಾಂಗ್ ಫಾರ್ಮ್ ಡಿಫೆನ್ಸ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಆಗಿರುತ್ತೆ ಫ್ರೆಂಡ್ಸ್. ಇದು ಒಂದೇ ಸೂರಿನಡಿ ತಂದು ಆತ್ಮನಿರ್ಭರ ಭಾರತ ಯೋಜನೆಯನ್ನ ಬಲಪಡಿಸುವುದು ಇದರ ಉದ್ದೇಶ ಆಗಿರುತ್ತೆ. ಯಾವುದು? ಈ ಡಿಫೆನ್ಸ್ PSU ಭವನದ್ದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಪ್ರಶ್ನೆ 7, ಸ್ವಚ್ಛ ವಾಯು ಸರ್ವೇಕ್ಷಣಾ ಪ್ರಶಸ್ತಿಯನ್ನ ಯಾವ ಸಚಿವಾಲಯ ನೀಡುತ್ತಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ, ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು ಈ ಸ್ವಚ್ಛ ವಾಯು ಸರ್ವೇಕ್ಷಣಾ ಪ್ರಶಸ್ತಿಯನ್ನ ನೀಡುತ್ತಾರೆ. ವಿವರಣೆ ಬಂದ್ಬಿಟ್ಟು MOEPEFCC ಸಚಿವಾಲಯವು ಇದು ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಅನ್ನ ನಡೆಸಿಕೊಳ್ಳುತ್ತೆ ಫ್ರೆಂಡ್ಸ್. ಅಂದ್ರೆ NCAP ಅಂತಂದ್ರೆ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮಿಂಗ್ ಅಡಿಯಲ್ಲಿ ಉತ್ತಮ ವಾಯು ಗುಣಮಟ್ಟ ಹೊಂದಿರುವ ನಗರಗಳಿಗೆ ಈ ಪ್ರಶಸ್ತಿಯನ್ನ ನೀಡುತ್ತಾರೆ ಫ್ರೆಂಡ್ಸ್. 2026ರ ವೇಳೆಗೆ PM10 ಮಟ್ಟವನ್ನ 40% ಕಡಿತಗೊಳಿಸುವುದು ಇದರ ಗುರಿಯಾಗಿದೆ ಫ್ರೆಂಡ್ಸ್. 10 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆಯ ವಿಭಾಗದಲ್ಲಿ ಇಂದೋರ್ ಮೊದಲ ಸ್ಥಾನದಲ್ಲಿ ಪಡೆದುಕೊಂಡಿದೆ. ಅಂದ್ರೆ ಸ್ವಚ್ಛ ವಾಯು ಸರ್ವೇಕ್ಷಣಾ ಸ್ಥಾನದಲ್ಲಿ ಇಂದೋರ್ ನಗರ ಬಂದ್ಬಿಟ್ಟು ಮೊದಲ ಸ್ಥಾನವನ್ನ ಪಡೆದುಕೊಂಡಿದೆ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಾ ಇಲ್ಲ ಫ್ರೆಂಡ್ಸ್, ನಾ ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಕೆಳಗಡೆ ಹೋಗಿ ಲೈಕ್ ಅನ್ನ ಮಾಡಿ, ನಮ್ಮ ವಿಡಿಯೋನ ಎಲ್ಲಾ ಕಡೆ ಶೇರ್ ಮಾಡಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಕೆಳಗಡೆ ಹೋಗಿ ಹೈಪ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹೈಪ್ ಮಾಡಿದ್ರೆ ವಿಡಿಯೋ ಬಂದ್ಬಿಟ್ಟು ಎಲ್ಲಾ ಕಡೆ ರೀಚ್ ಆಗುತ್ತೆ, ನನಗೂ ಕೂಡ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಇದ್ರದ್ದು ಏನಾದ್ರೂ PDF ಬೇಕಾದ್ರೆ ನಮ್ಮ ಸೂಪರ್ ಸ್ಟಡಿ IQGK ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ನೀವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು ಫ್ರೆಂಡ್ಸ್. ಪ್ರಶ್ನೆ 8, ಜೋಧ್ಪುರದಲ್ಲಿ ಆಧುನಿಕ ಕ್ರೀಡಾ ಸಂಕೀರ್ಣವನ್ನ ಯಾವ ಇಲಾಖೆ ನಿರ್ಮಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ, ರಾಜಸ್ಥಾನ್ ಸಾರ್ವಜನಿಕ ನಿರ್ಮಾಣ ಇಲಾಖೆ PWD ಇಲಾಖೆ ಬಂದ್ಬಿಟ್ಟು ಆಧುನಿಕ ಕ್ರೀಡಾ ಸಂಕೀರ್ಣವನ್ನ ಉದ್ಘಾಟನೆ ಮಾಡಲಾಗಿದೆ. ಇನ್ನು ವಿವರಣೆ ಬಂದ್ಬಿಟ್ಟು ಈ ಬೃಹತ್ ಕ್ರೀಡಾ ಸಂಕೀರ್ಣದ ವಿನ್ಯಾಸ ಮತ್ತು ನಿರ್ಮಾಣ ಜವಾಬ್ದಾರಿನ ರಾಜಸ್ಥಾನದ PW ಇಲಾಖೆ ವಹಿಸಿಕೊಂಡಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನು ಪ್ರಶ್ನೆ 9, ಕೆಳಗಿನವುಗಳಲ್ಲಿ ಯಾವುದು ಮೆರಿಸ್ಮ್ಯಾಟಿಕ್ ಟಿಶ್ಯೂ ಅಂದ್ರೆ ವಿಭಜ್ಯೋತಕ ಅಂಗಾಂಶದ ಪ್ರಮುಖ ವಿಧವಲ್ಲ ಅಂತ ಕೇಳಿರ್ತಾರೆ. ಸರಿಯಾದ ಉತ್ತರ ಆಪ್ಷನ್ ನಂಬರ್ ಡಿ, ಬಸಾಲ್ ಮೆರಿಸ್ಟಮ್ ಬಂದ್ಬಿಟ್ಟು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ವಿವರಣೆ ಬಂದ್ಬಿಟ್ಟು ಈ ವಿಭಜ್ಯೋತಕ ಅಂಗಾಂಶದಲ್ಲಿ ಪ್ರಮುಖವಾಗಿ 3 ವಿಧಗಳು ಕಂಡು ಬರುತ್ತವೆ. ಒಂದನೇದ್ದು ಎಫಿಕಲ್ ಮೆರಿಸ್ಟಮ್ ಸಿಸ್ಟಮ್ ಅಂದ್ರೆ ಕಾಂಡ ಬೇರಿನ ತುದಿಯಲ್ಲಿದ್ದು ಉದ್ದವನ್ನು ಇದು ಹೆಚ್ಚಿಸುತ್ತದೆ. ಇನ್ನು ಇಂಟರ್ಕ್ಯಾಲರಿ ಮೆರಿಸ್ಟಮ್ ಸಿಸ್ಟಮ್ ಇದು ಎಲೆಗಳ ಬುಡದಲ್ಲಿದ್ದು ಅಂಗಗಳ ಬೆಳವಣಿಗೆಗೆ ಇದು ಮುಖ್ಯ ಕಾರಣ ಆಗಿರುತ್ತೆ. ಇನ್ನು ಲ್ಯಾಟ್ರಲ್ ಮೆರಿಸ್ಟಮ್ ಸಿಸ್ಟಮ್ ಅಂದ್ಬಿಟ್ಟು ಇದು ಕಾಂಡದ ಪರಿಧಿಯಲ್ಲಿರುತ್ತದೆ, ದಪ್ಪ ಮತ್ತು ಸುತ್ತಳತೆಯನ್ನ ಇದು ಹೆಚ್ಚಿಸುತ್ತದೆ. ಇನ್ನು ಬಸಾಲ್ ಮೆರಿಸ್ಟಮ್ ಎಂಬುದು ಪ್ರಮುಖ ವೈಜ್ಞಾನಿಕ ವರ್ಗೀಕರಣ ಆಗಿರುವುದಿಲ್ಲ ಫ್ರೆಂಡ್ಸ್. ಈ 3 ಏನು ವಿಧ ಅದಲ್ಲ ಫ್ರೆಂಡ್ಸ್, ಈ 3ರಲ್ಲಿ ಒಂದು ಪ್ರಶ್ನೆಯನ್ನ ಪಕ್ಕ 100% ಕೇಳ್ತಾರೆ ಫ್ರೆಂಡ್ಸ್. ಯಾವ್ದಾದ್ರು ಒಂದು ಶಿಫ್ಟ್ ನಲ್ಲಿ ದಯವಿಟ್ಟು ಈ ಪ್ರಶ್ನೆಗಳ ಮೇಲೆ ಫೋಕಸ್ ಅನ್ನ ಮಾಡಿ ಫ್ರೆಂಡ್ಸ್. ದಯವಿಟ್ಟು ನೋಡ್ಕೊಂಡು ಹೋಗಿ ಎಕ್ಸಾಮ್ ನಲ್ಲಿ ಕೇಳಬಹುದು. ಎಫಿಕಲ್ ಮೆರಿಸ್ಟಮ್ ಸಿಸ್ಟಮ್ ಅಂದ್ರೆ ಇಲ್ಲಿ ಟಾಪ್ ನಲ್ಲಿ ಇರುತ್ತಲ್ಲ, ಇದು ಉದ್ದವನ್ನ ಹೆಚ್ಚಿಸಲು ಸಹಾಯ ಮಾಡುತ್ತೆ. ಇದು ಇಂಟರ್ ಕ್ಯಾಲರಿ ಮೆರಿಸ್ಟಮ್ ಸಿಸ್ಟಮ್ ಅದಲ್ಲ, ಇದು ಎಲೆಗಳ ಬುಡದಲ್ಲಿ ಅಂಗಗಳ ಬೆಳವಣಿಗೆಯನ್ನ ಮಾಡುತ್ತದೆ. ಇನ್ನು ಲ್ಯಾಟರಲ್ ಸಿಸ್ಟಮ್ ಇದೆಯಲ್ಲ ಫ್ರೆಂಡ್ಸ್, ಇದು ಕಾಂಡದ ಪರಿಧಿಯಲ್ಲಿ ಇರುತ್ತೆ ಫ್ರೆಂಡ್ಸ್, ಅದು ದಪ್ಪ ಮತ್ತು ಸುತ್ತಳತೆಯನ್ನ ಇದು ಹೆಚ್ಚು ಮಾಡುತ್ತೆ ಫ್ರೆಂಡ್ಸ್. ಇನ್ನು ಪ್ರಶ್ನೆ 10, ಏಷ್ಯನ್ ಸೀನಿಯರ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ 2025 ಎಲ್ಲಿ ನಡೀತಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ, ಜೋರ್ಡಾನ್ ನ ಅಮ್ಮಾನ್ ನಲ್ಲಿ ನಡೆಯುತ್ತೆ ಫ್ರೆಂಡ್ಸ್. ಇನ್ನು ವಿವರ ಬಂದ್ಬಿಟ್ಟು ಜೋರ್ಡಾನ್ ನ ರಾಜಧಾನಿ ಬಂದ್ಬಿಟ್ಟು ಅಮ್ಮಾನ್ ಆಗಿದೆ ಫ್ರೆಂಡ್ಸ್. ಜೋರ್ಡಾನ್ ನ ರಾಜಧಾನಿ ಅಮ್ಮಾನ್ ಆಗಿದೆ. ಮಾರ್ಚ್ 2025ರಲ್ಲಿ ಈ ಏಷ್ಯನ್ ಸೀನಿಯರ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ ನಡೆಯುತ್ತೆ.
ಭಾರತ 10 ಪದಕಗಳನ್ನ ಈ ಏಷ್ಯನ್ ಸೀನಿಯರ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಗೆಲ್ಲುತ್ತೆ. ಅದರಲ್ಲಿ 1 ಚಿನ್ನ ಆದ್ರೆ 3 ಬೆಳ್ಳಿ 6 ಕಂಚನ್ನ ಗೆಲ್ಲುತ್ತೆ. ಗೆದ್ದು 7ನೇ ಸ್ಥಾನವನ್ನ ಭಾರತ ಪಡೆದುಕೊಳ್ಳುತ್ತೆ. ಇನ್ನು ಮನುಷ್ಯ ಬಾನ್ವಾಲ ಅವರು 62 ಕೆಜಿ ಮಹಿಳಾ ವಿಭಾಗದಲ್ಲಿ ಚಿನ್ನದ ಪದಕವನ್ನ ಗೆಲ್ತಾರೆ ಫ್ರೆಂಡ್ಸ್. ಇದನ್ನ ಮುಂದಿನ ಶಿಫ್ಟ್ ನಲ್ಲಿ ಕೇಳ್ಬೋದು. ಈಗಲೇ ಫೈಂಡ್ ಔಟ್ ಮಾಡಿ ಅನಲೈಸಿಸ್ ಮಾಡಿ ಫ್ರೆಂಡ್ಸ್. ಪ್ರಶ್ನೆ 11, 7ನೇ ಫ್ಯೂಚರ್ ಫುಡ್ ಫೋರಂನ ಮುಖ್ಯ ಥೀಮ್ ಏನಾಗಿತ್ತು? ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ, ಶೇಪಿಂಗ್ ಟುಮಾರೋಸ್ ಫುಡ್ ಇಕೋಸಿಸ್ಟಮ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ವಿವರಣೆ ಬಂದ್ಬಿಟ್ಟು ದುಬೈನಲ್ಲಿ ನಡೆದ ಸಮ್ಮೇಳನದ ಪ್ರಮುಖ ಥೀಮ್ ಏನಾಗಿತ್ತಪ್ಪ ಅಂದ್ರೆ ಶೇಪಿಂಗ್ ಟುಮಾರೋಸ್ ಫುಡ್ ಇಕೋಸಿಸ್ಟಮ್, ಅಂದ್ರೆ ನಾಳೆಯ ಆಹಾರ ಪರಿಸರ ವ್ಯವಸ್ಥೆಯನ್ನ ರೂಪಿಸುವುದು ಇದ್ರದ್ದು ಥೀಮ್ ಆಗಿತ್ತು ಫ್ರೆಂಡ್ಸ್. ಇನ್ನು ಆಹಾರದ ಭದ್ರತೆ ಮತ್ತು ಸುಸ್ಥಿರ ಆಹಾರ ಸಂಸ್ಕರಣೆ ಇದರ ಪ್ರಮುಖ ವಿಷಯಗಳಾಗಿದ್ದವು ಫ್ರೆಂಡ್ಸ್. ಇದರದು ಈ ಫ್ಯೂಚರ್ ಫುಡ್ ಫೋರಂದ ಉದ್ದೇಶ ಅಂದ್ರೆ ವಿಷಯಗಳು ಆಗಿರ್ತವೆ. ಇನ್ನು ಪ್ರಶ್ನೆ 12, ಕೆಳಗಿನವುಗಳಲ್ಲಿ ಯಾವುದು ನ್ಯೂಟನ್ನ 3ನೇ ಚಲನೆ ನಿಯಮಕ್ಕೆ ನ್ಯೂಟನ್ಸ್ ಥರ್ಡ್ ಲಾಗೆ ಉದಾಹರಣೆ ಯಾವ್ದಪ್ಪ ಅಂತಂದ್ರೆ ಸರಿ ಉತ್ತರ ಆಪ್ಷನ್ ನಂಬರ್ ಬಿ, ರಾಕೆಟ್ ಉಡಾವಣೆ ಮತ್ತು ಚಲನೆ ಇದು ನ್ಯೂಟನ್ನ 3ನೇ ನಿಯಮ ಆಗಿರುತ್ತೆ ಫ್ರೆಂಡ್ಸ್. ಅಂದ್ರೆ ನ್ಯೂಟನ್ನ 3ನೇ ನಿಯಮ ಏನಿದೆಯಲ್ಲ ಫ್ರೆಂಡ್ಸ್, ಇದು ಪ್ರತಿಯೊಂದು ಕ್ರಿಯೆಗೆ ಸಮಾನ ಮತ್ತು ವಿರುದ್ಧ ಪ್ರತಿಕ್ರಿಯೆಗಳು ಇರುತ್ತವೆ. ಅದಕ್ಕೆ ಇದು ನ್ಯೂಟನ್ನ 3ನೇ ಲಾ ಆಗಿರುತ್ತೆ. ರಾಕೆಟ್ ಬಂದ್ಬಿಟ್ಟು ಕೆಳಮುಖವಾಗಿ ಅನಿಲ ಹೊರ ಹಾಕುವ ಕ್ರಿಯೆ ಆಗಿರುತ್ತೆ, ಅಂದ್ರೆ ಇದು ಆಕ್ಷನ್ ಆಗಿರುತ್ತೆ. ರಾಕೆಟ್ ಮೇಲಕ್ಕೆ ಏನ್ ಚಿಮ್ಮುತ್ತಲ್ಲ ಫ್ರೆಂಡ್ಸ್, ಅದು ಪ್ರತಿಕ್ರಿಯೆ ಅಂದ್ರೆ ರಿಯಾಕ್ಷನ್ ಆಗಿರುತ್ತೆ. ಬಸ್ ನಿಂತಾಗ ಬೀಳುವುದು ಇದು ನ್ಯೂಟನ್ನ 1ನೇ ನಿಯಮ, ಜಡತ್ವಕ್ಕೆ ಅನ್ವಯಿಸುತ್ತದೆ. ಕೈಯನ್ನ ಹಿಂದಕ್ಕೆ ಎಳೆಯುವುದು ಬಂದ್ಬಿಟ್ಟು ನ್ಯೂಟನ್ನ 2ನೇ ನಿಯಮ ಫ್ರೆಂಡ್ಸ್. ಎಫ್ = ma ಅವೇಗಕ್ಕೆ ಇದು ಸಂಬಂಧವನ್ನ ಪಟ್ಟಿರ್ತದೆ. ಇದು ನ್ಯೂಟನ್ನ 3ನೇ ನಿಯಮ ಇದೆ ಫ್ರೆಂಡ್ಸ್, ಕ್ರಿಯೆಗೆ ಪ್ರತಿಕ್ರಿಯೆ ಇಲ್ಲಿದೆ ನೋಡಿ ಫ್ರೆಂಡ್ಸ್, ರಾಕೆಟ್ ಇದೇ ಅದಕ್ಕೆ ಉದಾಹರಣೆ ಆಗಿರುತ್ತೆ. ಇನ್ನು ಪ್ರಶ್ನೆ 13, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ SCR ಏನಿದೆ ಫ್ರೆಂಡ್ಸ್, ಇದರ ಮುಖ್ಯ ಕಾರ್ಯ ಏನಪ್ಪಾ ಅಂತಂದ್ರೆ ಇದು ಆಪ್ಷನ್ ನಂಬರ್ ಬಿ, ಲಿಪಿಡ್ ಮತ್ತು ಕಬ್ಬುಗಳನ್ನ ಸಂಶ್ಲೇಷಣೆ ಮಾಡುತ್ತೆ. ಇದನ್ನ ಎಕ್ಸಾಮ್ ನಲ್ಲಿ ಕೇಳಬಹುದು. ಈ ಟಾಪಿಕ್ ಮೇಲೆ ಅನಲೈಸಿಸ್ ಮಾಡಿ. SCR ನಲ್ಲಿ ರೈಬೋಸೋಮ್ಗಳು ಇರೋದಿಲ್ಲ ಫ್ರೆಂಡ್ಸ್, ಅಂದ್ರೆ ಇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಲ್ಲಿ ರೈಬೋಸೋಮ್ಗಳು ಇರುವುದಿಲ್ಲ. ಇದರ ಮುಖ್ಯ ಕಾರ್ಯ ಏನಪ್ಪಾ ಅಂದ್ರೆ ಲಿಪಿಡ್ಗಳು, ಕೊಲೆಸ್ಟ್ರಾಲ್ ಮತ್ತು ಸ್ಟಿರಾಯ್ಡ್ಗಳ ಹಾರ್ಮೋನ್ಗಳನ್ನ ಸಂಶ್ಲೇಷಣೆ ಇದು ಮಾಡುತ್ತೆ. ಯಕೃತ್ತಿನ ಕೋಶಗಳಲ್ಲಿ ಇದು ವಿಷಕಾರಿ ಪದಾರ್ಥಗಳನ್ನ ಹೊರ ಹಾಕಲು ಅಂದ್ರೆ ಡೆಟಾಕ್ಸಿಫಿಕೇಶನ್ ಗೆ ಇದು ನೆರವಾಗುತ್ತೆ. ಗಮನಿಸಿ ಏನಪ್ಪಾ ಅಂತಂದ್ರೆ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬಂದ್ಬಿಟ್ಟು ಇದು ಪ್ರೋಟೀನ್ ನ ಸಂಶ್ಲೇಷಣೆ ಮಾಡುತ್ತೆ. ಇದು ನಿಮ್ಗೆ ನೆನಪಿನಲ್ಲಿ ಇರಲಿ ಫ್ರೆಂಡ್ಸ್. ಇನ್ನು ಪ್ರಶ್ನೆ 14 ಏನಪ್ಪಾ ಅಂದ್ರೆ ಸೊಲೆನಾಯ್ಡ್ ಪರಿನಾಳಿಕೆನ ಹೊರಭಾಗದಲ್ಲಿ ಕಾಂತೀಯ ಕ್ಷೇತ್ರದ ದಿಕ್ಕು ಯಾವುದಂತ ಕೇಳ್ತಾರೆ. ಸರಿ ಉತ್ತರ ಆಪ್ಷನ್ ನಂಬರ್ ಬಿ, ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದ ಕಡೆಗೆ ಇದರದ್ದು ಕಾಂತೀಯ ಕ್ಷೇತ್ರದ ದಿಕ್ಕು ಇರುತ್ತೆ ಫ್ರೆಂಡ್ಸ್. ಇನ್ನು ವಿವರಣೆ ಹೇಳ್ಬೇಕಪ್ಪ ಅಂದ್ರೆ ಕಾಂತದಂತೆಯೇ ಸಾಲಿನಾಯ್ಡ್ ಹೊರಭಾಗದಲ್ಲಿ ಕಾಂತೀಯ ಕ್ಷೇತ್ರವು ಉತ್ತರ ಧ್ರುವದಿಂದ ಅಂದ್ರೆ ಉತ್ತರ ಅಂದ್ರೆ ನಾರ್ತ್, ದಕ್ಷಿಣ ಅಂದ್ರೆ ಸೌತ್ ದಕ್ಷಿಣ ಧ್ರುವಕ್ಕೆ ಇರುತ್ತದೆ. ಒಳಭಾಗದಲ್ಲಿ ಬಲವಾದ ಸಮಾನಾಂತರ ಕಾಂತೀಯ ಕ್ಷೇತ್ರ ಇರುತ್ತೆ. ದಕ್ಷಿಣದಿಂದ ಇದು ಉತ್ತರಕ್ಕೆ ಚಲಿಸುತ್ತೆ ಫ್ರೆಂಡ್ಸ್. ಇಲ್ಲಿದೆ ನೋಡಿ ಫ್ರೆಂಡ್ಸ್ ಸೋಲೆನಾಯ್ಡ್, ಇದು ನಾರ್ತ್ ಅಂದ್ರೆ ಇದು ಉತ್ತರ ದಿಕ್ಕು, ಇದು ಸೌತ್ ಅಂದ್ರೆ ದಕ್ಷಿಣ ದಿಕ್ಕು. ಇಲ್ಲಿ ನಡು ಏನಿದೆ ಫ್ರೆಂಡ್ಸ್, ಇದು ನಡು ಬಂದ್ಬಿಟ್ಟು ಬಲವಾದ ಸಮಾನಾಂತರ ಕಾಂತೀಯ ಕ್ಷೇತ್ರ ಇರುತ್ತೆ ಫ್ರೆಂಡ್ಸ್. ಪ್ರಶ್ನೆ 15, ಪ್ರತಿಯೊಂದು ಆರ್ಗ್ಯಾನಿಕ್ ಕಾಂಪೌಂಡ್ ಕಾರ್ಬನಿಕ್ ಸಂಯುಕ್ತದಲ್ಲಿ ಅನಿವಾರ್ಯವಾಗಿ ಇರಬೇಕಾದ ಮೂಲ ವಸ್ತುಗಳು ಯಾವಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ, ಕಾರ್ಬನ್ ಮತ್ತು ಹೈಡ್ರೋಜನ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ವಿವರಣೆ ಬಂದ್ಬಿಟ್ಟು ಕಾರ್ಬನಿಕ್ ಸಂಯುಕ್ತಗಳ ಮೂಲತಃ ಬಂದ್ಬಿಟ್ಟು ಇವು ಬಂದ್ಬಿಟ್ಟು ಹೈಡ್ರೋ ಕಾರ್ಬನ್ಗಳು ಆಗಿರ್ತವೆ. ಆದ್ದರಿಂದ ಅವುಗಳನ್ನ ಕಾರ್ಬನ್ ಮತ್ತು ಹೈಡ್ರೋಜನ್ ಅಂದ್ರೆ ಕಾರ್ಬನ್ ಅಂದ್ರೆ ಸಿ, ಹೈಡ್ರೋಜನ್ ಅಂದ್ರೆ ಎಚ್ ಫ್ರೆಂಡ್ಸ್. ಇವು ಕಡ್ಡಾಯವಾಗಿ ಈ ಕಾರ್ಬನಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿ ಪಕ್ಕ ಇದ್ದೇ ಇರುತ್ತೆ ಫ್ರೆಂಡ್ಸ್. ಪ್ರಶ್ನೆ 16, ಸೋಡಿಯಂ ಕ್ಲೋರೈಡ್ ನ ಜಲೀಯ ದ್ರಾವಣದಿಂದಾಗಿ ವಿದ್ಯುತ್ ವಿಭಜನೆಯಿಂದ ಸೋಡಿಯಂ ಹೈಡ್ರಾಕ್ಸೈಡ್ ತಯಾರಿಸುವ ಪ್ರಕ್ರಿಯೆಯನ್ನು ಏನೆಂದು ಕರೀತಾರಪ್ಪ ಅಂದ್ರೆ ಇದಕ್ಕೆ ಕ್ಲೋರೋ ಅಲ್ಕಲಿ ಪ್ರತಿಕ್ರಿಯೆ ಅಂತ ಕರೀತಾರೆ ಫ್ರೆಂಡ್ಸ್. ಅಂದ್ರೆ ಕ್ಲೋರೋ ಅಲ್ಕಲೈನ್ ಪ್ರೋಸೆಸ್ ಅಂತ ಕರೀತಾರೆ. ಇನ್ನು ವಿವರಣೆ ಬಂದ್ಬಿಟ್ಟು ಉಪ್ಪು ನೀರನ್ನ ಇರ್ತಾರೆ ಫ್ರೆಂಡ್ಸ್, ಇದನ್ನ ಬ್ರೆನ್ ಸೊಲ್ಯೂಷನ್ ಅಂದ್ರೆ ವಿದ್ಯುತ್ ವಿಭಜನೆ ಗೊಳಿಸ್ತಾರೆ ಇದನ್ನ. ಆಗ ಏನಾಗತ್ತಪ್ಪ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ NaOH ಮತ್ತು ಕ್ಲೋರಿನ್ Cl2 ಮತ್ತು ಹೈಡ್ರೋಜನ್ ಈ ಎಲ್ಲಾ ಅನಿಲಗಳು ಉಪ್ಪು ನೀರನ್ನ ವಿದ್ಯುತ್ ವಿಭಜನೆಗೊಳಿಸಿದಾಗ ಬರುತ್ತೆ ಫ್ರೆಂಡ್ಸ್. ಇನ್ನು ಕ್ಲೋರಿನ್ ದೊರೆಯುವುದರಿಂದ ಏನಾಗತ್ತಪ್ಪ ಅಂದ್ರೆ ಕ್ಲೋರ್ ಹಾಗೂ NaOH ಕ್ಷಾರವಾಗುವುದರಿಂದ ಅಲ್ಕೈಲ್ ಸೇರಿ ಕ್ಲೋರ್ ಅಲ್ಕೈಲ್ ಪ್ರೊಸೆಸ್ ಅಂತ ಇದನ್ನ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 17, ಮಾನವನ ರಕ್ತದ pH ಮೌಲ್ಯ ಎಷ್ಟಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ 7.3 to 7.45 ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ವಿವರ ಬಂದ್ಬಿಟ್ಟು ಮಾನವನ ರಕ್ತವು ಸ್ವಲ್ಪ ಪ್ರಮಾಣದ
ಕ್ಷಾರೀಯ ಅಂತಂದ್ರೆ ಸ್ಲೈಟ್ಲಿ ಅಲ್ಕಲೈನ್ ಆಗಿರುತ್ತೆ. ಇದು ಸ್ಲೈಟ್ಲಿ ಅಲ್ಕಲೈನ್ ಗುಣವನ್ನ ಹೊಂದಿರುತ್ತೆ, ಅಂದ್ರೆ ಕ್ಷಾರೀಯ ಗುಣವನ್ನ ಹೊಂದಿರುತ್ತೆ. ಇನ್ನು ಇದು ಸಾಧಾರಣ pH ಮೌಲ್ಯ 7.4 ರಷ್ಟು ಮಾನವನ ರಕ್ತದ pH ಮೌಲ್ಯ ಇರುತ್ತೆ ಫ್ರೆಂಡ್ಸ್. ಇನ್ನು ಪ್ರಶ್ನೆ 18, ಆಧುನಿಕ ಆವರ್ತಕ ಕೋಷ್ಟಕದ ಅಂದ್ರೆ ಮಾಡರ್ನ್ ಪೀರಿಯಡಿಕ್ ಟೇಬಲ್ ದ ಪಿತಾಮಹ ಯಾರು ಅಂತ ಕೇಳಿದ್ರೆ ಆಪ್ಷನ್ ನಂಬರ್ ಬಿ ಹೆನ್ರಿ ಮೋಸ್ಲಿ ಅವರು ಆಗಿರ್ತಾರೆ. ನೀವು ವಿವರಣೆ ಬಂದ್ಬಿಟ್ಟು 1913 ಒಳಗೆ ಹೆನ್ರಿ ಮೋಸ್ಲಿ ಅವರು ಮೂಲ ವಸ್ತುಗಳು ಅಂದ್ರೆ ಪರಮಾಣು ಸಂಖ್ಯೆ ಅಂದ್ರೆ ಅಟೋಮಿಕ್ ನಂಬರ್ ಆಧಾರದ ಮೇಲೆ ಆಧುನಿಕ ಆವರ್ತಕದ ಕೋಷ್ಟವನ್ನು ರೂಪಿಸಿದವರು ಹೆನ್ರಿ ಮೋಸ್ಲಿ ಅವರು ಆಗಿರ್ತಾರೆ. ಇನ್ನು ಮೆಂಡಲೀವ್ ಅವರು ಪರಮಾಣು ರಾಶಿ ಆಧಾರದಲ್ಲಿ ಹಳೆಯ ಕೋಷ್ಟಕವನ್ನ ರೂಪಿಸಿರ್ತಾರೆ. ಅಂದ್ರೆ ಮಾಡರ್ನ್ ಅಲ್ಲಿ ಬಂದ್ಬಿಟ್ಟು ಹೆನ್ರಿ ಮೋಸ್ಲಿ ಆಗಿರ್ತಾರೆ. ಮೆಂಡಲೀವ್ ಬಂದ್ಬಿಟ್ಟು ಇವರು ಹಳೆಯ ಆಧಾರದ ಕೋಷ್ಟಕದ ಆಧಾರದ ಮೇಲೆ ಇವರು ಮಾಡರ್ನ್ ಟೇಬಲ್ ಅಂದ್ರೆ ಪೀರಿಯಡ್ ಟೇಬಲ್ ನ ಕಂಡಿದ್ದಾರೆ. ಪ್ರಶ್ನೆ 19, ಪ್ರತಿರೋಧದ SI ಏಕಮಾನ ಯಾವುದು ಅಂದ್ರೆ ರೆಸಿಸ್ಟೆನ್ಸ್ SI ಏಕಮಾನ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ ಓಮ್ ಆಗಿರುತ್ತೆ ಫ್ರೆಂಡ್ಸ್. ಇನ್ನು ವಿವರಣೆ ಬಂದ್ಬಿಟ್ಟು ವಿದ್ಯುತ್ ವಾಹಕದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ತಡೆಯೊಡ್ಡುವ ಗುಣವನ್ನು ಪ್ರತಿರೋಧ ಅಂತ ಕರೀತಾರೆ. ಇದ್ರ SI ಏಕಮಾನ ಬಂದ್ಬಿಟ್ಟು ಓಮ್ ಆಗಿರುತ್ತೆ ಫ್ರೆಂಡ್ಸ್. ಓಮ್ ನ ನಿಯಮ ಏನಿರುತ್ತಪ್ಪ ಅಂದ್ರೆ V IR ಅಂತ ಹೇಳುತ್ತೆ ಫ್ರೆಂಡ್ಸ್. ಪ್ರಶ್ನೆ 20, ನೆಫ್ರಾನ್ ಯಾವುದರ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ ಕಿಡ್ನಿಯ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ನೆಫ್ರಾನ್ ಇದೆಯಲ್ಲ ಫ್ರೆಂಡ್ಸ್, ಇದು ಮೂತ್ರಪಿಂಡದ ಮೂಲ ಕಾರ್ಯನಿರ್ವಾಹಕ ಘಟಕ ಆಗಿರುತ್ತೆ. ಕಿಡ್ನಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನೆಫ್ರಾನ್ ಅಂತ ಕೂಡ ಕರೀತಾರೆ ಫ್ರೆಂಡ್ಸ್. ಇದು ರಕ್ತವನ್ನ ಶೋಧಿಸುತ್ತದೆ, ಯಾವುದು ಕಿಡ್ನಿ. ಇದು ಮೂತ್ರವನ್ನ ಉತ್ಪಾದನೆ ಮಾಡುತ್ತೆ ಫ್ರೆಂಡ್ಸ್, ಯಾವುದು ಕಿಡ್ನಿ. ಮೆದುಳಿನ ಘಟಕ ಯಾವ್ದಪ್ಪ ಅಂತಂದ್ರೆ ನ್ಯೂರಾನ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ಮೆದುಳಿನ ಘಟಕ ನ್ಯೂರಾನ್ ಆಗಿರುತ್ತೆ. ಇನ್ನು ಪ್ರಶ್ನೆ 21, ಕೇಂದ್ರ ರೇಷ್ಮೆ ಸಂಶೋಧನಾ ಸಂಸ್ಥೆ CSRTI ಕರ್ನಾಟಕದಲ್ಲಿ ಎಲ್ಲಿದೆಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಮೈಸೂರು ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಕೇಂದ್ರ ರೇಷ್ಮೆ ಮಂಡಳಿಯ ಅಡಿಯಲ್ಲಿ ಬರುವ ಸೆಂಟ್ರಲ್ ಸೆರಿಕಲ್ಚರಲ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕರ್ನಾಟಕದ ಮೈಸೂರಿನಲ್ಲಿ ಇದು ಕಂಡುಬರುತ್ತದೆ. ಪ್ರಶ್ನೆ 22, ಬೆಳಕಿನ ವಕ್ರೀಭವನಕ್ಕೆ ಅಂದ್ರೆ ರಿಫ್ರಾಕ್ಷನ್ಸ್ ಪ್ರಮುಖ ಕಾರಣ ಏನಪ್ಪಾ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬೆಳಕಿನ ವೇಗ ಬದಲಾಗುವುದು ಇದಕ್ಕೆ ರಿಫ್ರಾಕ್ಷನ್ಗೆ ಪ್ರಮುಖ ಕಾರಣ ಆಗಿರುತ್ತೆ. ನೀವು ವಿವರಣೆ ಬಂದ್ಬಿಟ್ಟು ಬೆಳಕು ಒಂದು ಸಾಂದ್ರತೆಯ ಮಾಧ್ಯಮದಿಂದ ಮತ್ತೊಂದಕ್ಕೆ ಚಲಿಸಿದಾಗ ಅದರ ವೇಗದಲ್ಲಿ ವ್ಯತ್ಯಾಸವಾಗುವುದಕ್ಕೆ ಇಲ್ಲಿ ಬೆಳಕಿನ ವಕ್ರೀಭವನ ಅಂತ ಕರೀತಾರೆ ಫ್ರೆಂಡ್ಸ್. ಅಂದ್ರೆ ಇದು ತನ್ನ ಪಥದಿಂದ ವಕ್ರಗೊಳ್ಳುತ್ತದೆ, ಇದನ್ನೇ ವಕ್ರೀಭವನ ಅಂತ ಕರೀತಾರೆ. ಇನ್ನು ಪ್ರಶ್ನೆ 23, ಕೋಶದ ಶಕ್ತಿ ಉತ್ಪಾದಕ ಕೇಂದ್ರ ಅಂದ್ರೆ ಪವರ್ ಹೌಸ್ ಆಫ್ ಸೆಲ್ ಅಂತ ಯಾವ್ದನ್ನ ಕರೀತಾರಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಮೈಟೋಕಾಂಡ್ರಿಯಾನ ಕರೀತಾರೆ ಫ್ರೆಂಡ್ಸ್. ಇನ್ನು ವಿವರಣೆ ಬಂದ್ಬಿಟ್ಟು ಮೈಟೋಕಾಂಡ್ರಿಯಾ ಬಂದ್ಬಿಟ್ಟು ಇದು ಕೋಶೀಯ ಉಸಿರಾಟದ ಮೂಲಕ ಅಂದ್ರೆ ಅಡಿನೋಟ್ರೈಸ್ ಫಾಸ್ಫೇಟ್ ಮೂಲಕ ರೂಪದಲ್ಲಿ ಶಕ್ತಿಯನ್ನು ಉತ್ಪಾದಿಸುವುದರಿಂದ ಇದನ್ನ ಕೋಶದ ಶಕ್ತಿ ಉತ್ಪಾದಕ ಕೇಂದ್ರ ಅಂತ ಇದನ್ನ ಕರೀತಾರೆ, ಯಾವ್ದನ್ನ ಮೈಟೋಕಾಂಡ್ರಿಯಾವನ್ನ. ಪ್ರಶ್ನೆ 24, ಭಾರತ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ತಿಳಿಸುತ್ತಪ್ಪ ಅಂದ್ರೆ ಆಪ್ಷನ್ ನಂಬರ್ ಬಿ 17ನೇ ವಿಧಿ ಬಂದ್ಬಿಟ್ಟು ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ತಿಳಿಸುತ್ತೆ. ವಿವರಣೆ, ಭಾರತ ಸಂವಿಧಾನದ ಸಮಾನತೆ ಹಕ್ಕಿನಡಿಯಲ್ಲಿ ವಿಧಿ 17 ಏನಿದೆ ಫ್ರೆಂಡ್ಸ್, ಆರ್ಟಿಕಲ್ 17 ಅಸ್ಪೃಶ್ಯತೆಯನ್ನ ಸಂಪೂರ್ಣವಾಗಿ ಇದು ನಿಷೇಧಿಸುತ್ತದೆ. ಅದನ್ನ ಶಿಕ್ಷಾರ್ಹ ಅಪರಾಧವಂತ ಕೂಡ ಇದನ್ನ ಘೋಷಿಸುತ್ತದೆ ಫ್ರೆಂಡ್ಸ್. ಇನ್ನು ಪ್ರಶ್ನೆ 25, ವಾಹನದ ಹಿನ್ನೋಟ ಕನ್ನಡಿಯಾಗಿ ರಿಯರ್ ವ್ಯೂ ಮಿರರ್ ಯಾವ ರೀತಿಯ ಕನ್ನಡಿಯನ್ನ ಬಳಸಲಾಗತ್ತಪ್ಪ ಅಂದ್ರ ಸರಿಯಾದ ಉತ್ತರ ವಾಹನದ ಹಿನ್ನೋಟಗಳಲ್ಲಿ ಪೀನ ದರ್ಪಣ ಅಂದ್ರೆ ಕನ್ವೆಕ್ಸ್ ಮಿರರ್ ನ ಬಳಸ್ತಾರೆ ಫ್ರೆಂಡ್ಸ್, ಅಂದ್ರೆ ಪೀನ ವಸ್ತುರನ್ನ ಬಳಸ್ತಾರೆ. ಇನ್ನು ವಿವರಣೆ ಏನಪ್ಪಾ ಅಂತಂದ್ರ ಈ ಪೀನ ದರ್ಪಣ ಏನೈತಿಲ್ಲ ಫ್ರೆಂಡ್ಸ್, ಇದು ಕನ್ವೆಕ್ಸ್ ಮಿರರ್ ಈ ಯಾವಾಗಲೂ ನೆಟ್ಟಗಿನ ಮತ್ತು ಕಿರಿದಾದ ಅಂದ್ರೆ ಡೈಮೆನ್ಸ್ಡ್ ಪ್ರತಿಬಿಂಬವನ್ನ ಇದು ಪೀನ ದರ್ಪಣ ನೀಡುತ್ತದೆ, ಅಂದ್ರೆ ಕನ್ವೆಕ್ಸ್ ಮಿರರ್ ನೀಡುತ್ತೆ. ಮತ್ತು ವಿಶಾಲವಾದ ಕ್ಷೇತ್ರವನ್ನ ಅಂದ್ರೆ ವೈಡ್ ಫೀಲ್ಡ್ ಯಾಟ್ ವ್ಯೂ ನೀಡುವುದರಿಂದ ಇದು ವಾಹನಗಳ ಹಿನ್ನೋಟ ಕನ್ನಡಿಯಾಗಿ ಇದನ್ನ ಬಳಸ್ತಾರೆ ಫ್ರೆಂಡ್ಸ್. ಯಾವ್ದನ್ನ ಈ ಕನ್ವೆಕ್ಸ್ ಮಿರರ್ ಈ ರೀತಿ ಇರುತ್ತೆ, ಕಾನ್ಕೇವ್ ಮಿರರ್ ಈ ರೀತಿ ಇರುತ್ತೆ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಬಿಗಿನಿಂಗ್ ಇಂದ ಹಿಡಿದು ಟಿಲ್ ಎಂಡ್ ವರೆಗೆ ವಾಚ್ ಮಾಡಿದ್ರೆ ಫ್ರೆಂಡ್ಸ್ ಅವರಿಗೆ ಧನ್ಯವಾದಗಳು. ಮತ್ತು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಾರೆ ಫ್ರೆಂಡ್ಸ್, ನಾ ಮಾಡೋ ವಿಡಿಯೋ ನಿಮಗೆ ಅಂದ್ರೆ ಇಷ್ಟ ಹೋದ್ರೆ ದಯವಿಟ್ಟು ಕೆಳಗಡೆ ಹೋಗಿ ಲೈಕ್ ಅನ್ನ ಮಾಡಿ, ನಮ್ಮ ವಿಡಿಯೋನ ಎಲ್ಲಾ ಕಡೆ ಶೇರ್ ಮಾಡಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಕೆಳಗಡೆ ಹೋಗಿ ಹೈಪ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹೈಪ್ ಮಾಡಿದ್ರೆ ಈ ವಿಡಿಯೋ ಬಂದ್ಬಿಟ್ಟು ಎಲ್ಲಾ ಕಡೆ ರೀಚ್ ಆಗುತ್ತೆ, ನಮಗೂ ಕೂಡ ಮೋಟಿವೇಶನ್ ಆಗುತ್ತೆ. ಇದ್ರದ್ದು PDF ಏನಾದ್ರು ಬೇಕಾದ್ರೆ ನಮ್ಮ ಸೂಪರ್ ಸ್ಟಡಿ IQGK ಟೆಲಿಗ್ರಾಮ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ನೀವು ಅಲ್ಲಿ ಹೋಗಿ ಜಾಯಿನ್ ಮಾಡಿ ಈ PDF ನ ಡೌನ್ಲೋಡ್ ಮಾಡ್ಕೋಬಹುದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬೈ ಬೈ.